ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬೂದ್ ಕುಂಬಳಕಾಯಿ ಮಜ್ಜಿಗೆ ಹುಳಿ ಎಷ್ಟೊಂದು ಚೆನ್ನಾಗಿದೆ ಗೊತ್ತಾ. ಸೂಪರಾಗಿದೆ ಟೇಸ್ಟ್ ಅಂತೂ. ಒಂದ್ಸಲ ಖಂಡಿತವಾಗ್ಲೂ ಮಾಡಿ. ಮುದ್ದೆ ಜೊತೆಗೆ ಅನ್ನದ ಜೊತೆಗೆಲ್ಲ ತುಂಬಾ ಒಳ್ಳೆ ಕಾಂಬಿನೇಷನು. ನಾನು ಇದನ್ನು ಮುದ್ದೆ ಮತ್ತು ಅನ್ನದ ಜೊತೆಗೆ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಮೊದಲಿಗೆ 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ ನೆನೆಸಿ ಇಟ್ಕೊಳ್ಳೋಣ. ನಾವು ಇನ್ನೂ ಸಾಂಬಾರು ರೆಡಿ ಮಾಡಿಲ್ಲ. ರೆಡಿ ಮಾಡೋಕ್ಕಿಂತ ಮುಂಚೆನೇ ಕಡಲೆಬೇಳೆ ನೆನೆಸಿಟ್ಕೊಂಡ್ರೆ ಇದನ್ನೆಲ್ಲ ನಾವು ಸಿಪ್ಪೆ ತೆಗೆದು ಹೆಚ್ಚಿ ಬೇಯಿಸಿ ರುಬ್ಬೋಷ್ಟರಲ್ಲಿ ಕಡಲೆಬೇಳೆ ಕೂಡ ನೆನೆಯುತ್ತೆ. ಒಂದು ಅರ್ಧ ಗಂಟೆ ಆದರೂ ಸಾಕಾಗುತ್ತೆ. ಅಷ್ಟರಲ್ಲಿ ನಾವು ಬೂದ್ ಕುಂಬಳಕಾಯಿ ಎಲ್ಲನೂ ಹೆಚ್ಕೋಬೇಕಾಗುತ್ತೆ. ಇದರಲ್ಲಿ ನಾನು ತಿರುಳಿಂದ ದೋಸೆ ಮಾಡ್ಕೊಳ್ತೀನಿ, ಹಾಗೆ ಬೀಜನ ಒಣಗೋದಕ್ಕೆ ಇಟ್ಕೊಳ್ತೀನಿ, ಸಿಪ್ಪೆಯಿಂದ ಚಟ್ನಿ ಮಾಡ್ಕೊಳ್ತೀನಿ. ಬೂದ್ ಕುಂಬಳಕಾಯಿ ಬಿಳಿ ಭಾಗ ಏನಿದೆ ಅದನ್ನು ಸಾಂಬಾರು ಮಾಡೋಕ್ಕೆ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಬೂದ್ ಕುಂಬಳಕಾಯಿ ಸಿಪ್ಪೆ ಬೀಜ ಯಾವುದೂ ಕೂಡ ವೇಸ್ಟ್ ಆಗೋಲ್ಲ. ಪೂರ್ತಿ ಬೂದ್ ಕುಂಬಳಕಾಯಿ, ಇಡೀ ಬೂದ್ ಕುಂಬಳಕಾಯಿನ ನಾವು ಊಟದ ರೀತಿಯಲ್ಲಿ ಊಟಕ್ಕೆ ಉಪಯೋಗಿಸ್ಕೊಳ್ಬಹುದು ವಿವಿಧ ರೀತಿಯಲ್ಲಿ. ನಾನು ಮೊದಲಿಗೆ ಈಗ ಏನು ಪೀಸ್ಗಳು ಮಾಡ್ಕೊಳ್ತಿದ್ದೀನಿ, ಈ ಪೀಸ್ಗಳನ್ನೆಲ್ಲನೂ ನಾನು ಸಾಂಬಾರು ಮಾಡೋಕ್ಕೆ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಹಾಗೆ ಸಿಪ್ಪೆ ಮತ್ತು ತಿರುಳು ಏನೂ ವೇಸ್ಟ್ ಮಾಡ್ತಾಯಿಲ್ಲ. ಅದನ್ನು ಕೂಡ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ, ನೋಡ್ಕೊಳ್ಳಿ. ಇಲ್ಲಾಂದರೆ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ. ಈಗ ಸಾಂಬಾರು ಮಾಡೋದಕ್ಕೆ ಅಷ್ಟು ಪೀಸ್ಗಳು ಸಿಕ್ಕಿದೆ ನಮಗೆ. ಬೂದ್ ಕುಂಬಳಕಾಯಿ ಸಿಪ್ಪೆ ಎಲ್ಲನೂ ತೊಳೆದಿನೇ ನಾನು ಉಪಯೋಗಿಸಿದ್ರಿಂದ ಸಿಪ್ಪೆ ಎಲ್ಲನೂ ನಾನು ಚಟ್ನಿ ಮಾಡೋದಕ್ಕೆ ಎತ್ತಿಟ್ಕೊಳ್ತಾ ಇದ್ದೀನಿ. ಈಗ ತಿರುಳೇನಿದೆ ಬೀಜ ತೆಗೆದು ತಿರುಳನ್ನೆಲ್ಲನೂ ದೋಸೆ ಮಾಡ್ಕೊಳ್ಳೋದಕ್ಕೆ ಫ್ರಿಜ್ನಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. ಏಕೆಂದರೆ ನಾನು ನಾಳೆ ದೋಸೆ ಮಾಡ್ತಾ ಇರೋದು, ಹಾಗಾಗಿ ಫ್ರಿಜ್ನಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. ಒಂದು 2 ದಿನ ತನಕ ಫ್ರಿಜ್ನಲ್ಲಿ ಇಟ್ಕೊಂಡು ಕೂಡ ನೀವು ಸ್ಟೋರ್ ಮಾಡಿಕೊಂಡು ನಂತರ ನೀವು ದೋಸೆ ಕೂಡ ಮಾಡ್ಕೊಳ್ಬಹುದು. 2 ದಿವಸದ ಮೇಲೆ ಚೆನ್ನಾಗಿರಲ್ಲ ತರಕಾರಿ. ನೋಡಿ, ಈ ರೀತಿ ಬೀಜನೂ ಅಷ್ಟೇ ತುಂಬ ಬಲ್ತಿದೆ ಅಂದರೆ ಬಿಸಿಲಲ್ಲಿ ಒಣಗಿಸಿ ಅದನ್ನು ಕೂಡ ನೀವು ತಿನ್ನೋದಕ್ಕೆ ಅಥವಾ ಬೇರೆ ಏನಾದರೂ ಗ್ರೇವಿಗಳಿಗೆ ಉಪಯೋಗಿಸ್ಕೊಳ್ಬೋದು. ಸಿಪ್ಪೆ ತೆಗೆದು ಮೊದಲಿಗೆ ದೋಸೆ ಮಾಡ್ಕೊಂಡಿದ್ದೀನಿ ನೋಡಿ. ದೋಸೆ ಈ ರೀತಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಈ ಚಟ್ನಿ ಕೂಡ ಬೂದ್ ಕುಂಬಳಕಾಯಿ ಸಿಪ್ಪೆ ಚಟ್ನಿ. ಇದು ಕಲರ್ ಹೀಗೆ ಇರುತ್ತೆ. ಟೇಸ್ಟ್ ಅಂತೂ ತುಂಬಾ ಅದ್ಭುತವಾಗಿರುತ್ತೆ. ನಿಮ್ಗೆ ಗೊತ್ತಾಗೋದೇ ಇಲ್ಲ ಸಿಪ್ಪೆದು ಇದು ಚಟ್ನಿ ಅಂತೇಳಿ. ತುಂಬ ರುಚಿಯಾಗಿರುತ್ತೆ. ಒಂದು ಸಲ ಖಂಡಿತವಾಗ್ಲೂ ಮಾಡಿ. ಇದ್ರ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಉಪಯೋಗಿಸ್ಕೊಂಡು ನೀವು ದೋಸೆ ಚಟ್ನಿ ಎರಡನ್ನೂ ಮಾಡ್ಕೊಳ್ಬಹುದು. ಬೂದ್ ಕುಂಬಳಕಾಯಿ ಒಂದು ಸಲ ಒಂದು ಅರ್ಧ kg ಬೂದ್ ಕುಂಬಳಕಾಯಿ ತೊಗೊಂಡು ಬಂದರೆ ಒಂದು 2 ದಿವಸ ನಾಷ್ಟಕ್ಕೆ ಊಟಕ್ಕೆ ಎಲ್ಲದಕ್ಕೂ ಮಾಡ್ಕೊಳ್ಬಹುದು ನಾವು. ಅಷ್ಟೊಂದು ರುಚಿಯಾಗಿರುತ್ತೆ. ಈಗ ದೋಸೆ ಚಟ್ನಿ ಆಯ್ತಲ್ಲ, ಈಗ ಸಾಂಬಾರು ಮಾಡೋದು ನೋಡೋಣ. ಮೊದಲಿಗೆ ಹೆಚ್ಚಿರೋಂಥ ಬೂದ್ ಕುಂಬಳಕಾಯಿ ಪೀಸ್ಗಳಿಗೆ ಸ್ವಲ್ಪ ನೀರು ಹಾಕಿ ಒಂದು ಅರ್ಧ ಲೀಟರ್ಷ್ಟು ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ. ನಾನು ಈ ಹೋಳಿನಲ್ಲಿ ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು 5-6 ಇಲ್ಕಷ್ಟು. ಹಾಗೆ ಖಾರಕ್ಕೆ ಎಷ್ಟು ಬೇಕು ನೋಡ್ಕೊಳ್ಳಿ. ನಾನು ಒಂದು 4 ಹಸಿಮೆಣ್ಸಿಕಾಯಿನ ಇಲ್ಲಿ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಹಸಿಮೆಣ್ಸಿಕಾಯಿ ಬಿಟ್ಟು ಬೇರೇನೂ ಹಾಕೋದಿಲ್ಲ ಖಾರಕ್ಕೆ, ಹಾಗಾಗಿ ಖಾರ ನೋಡ್ಕೊಂಡು ಉಪಯೋಗಿಸ್ಕೊಳ್ಳಿ. ಈಗ ಮೆಂತ್ಯ ಕಾಳು ಒಂದು 4ರಿಂದ 5 ಅಥವಾ ಒಂದು 10 ಕಾಳು ಅಂದ್ಕೊಳ್ಳಿ. 1/4 ಸ್ಪೂನಷ್ಟು ಸಾಸಿವೆ, 1/4 ಸ್ಪೂನ್ಗಿಂತ ಕಡಿಮೆನೇ ಇದೆ, ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಮೆಣಸು ಒಂದು 5ರಿಂದ 6 ಕಾಳಷ್ಟು ಆಯಿತಾ. ಸ್ಪೂನ್ ಗಟ್ಟಲೆ ಹೇಳ್ತಾ ಇಲ್ಲ, ಜಸ್ಟ್ ಒಂದು 4 ಜನಕ್ಕೆ ಆಗೋಷ್ಟು ಸಾಂಬಾರಿದು, ಹಾಗಾಗಿ ಸ್ವಲ್ಪ ಕ್ವಾಂಟಿಟಿನೇ ತೊಗೊಂಡಿದ್ದೀನಿ. ಜೀರಿಗೆ 1 ಸ್ಪೂನಷ್ಟು ತೊಗೊಂಡಿದ್ದೀನಿ. ಇಷ್ಟನ್ನು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೋಬೇಕಾಗುತ್ತೆ. ರುಬ್ಬಿದ ನಂತರ ಕಡಲೆಬೇಳೆನ ಹಾಕ್ಕೊಳ್ಳೋಣ. ಕೊನೆಯಲ್ಲಿ ಕಡಲೆಬೇಳೆ ಹಾಕ್ಕೊಂಡು ತರಿಯಾಗಿ ರುಬ್ಕೋಬೇಕು. ಈಗ ರುಬ್ಬಾಗಿದೆ, ಅದಕ್ಕೇ ಸ್ವಲ್ಪ ಹಳದಿ ಪುಡಿ ಹಾಕ್ಕೊಳ್ತಿದ್ದೀನಿ. ಹಾಗೆ ನೆನೆಸಿರೋಂಥ ಕಡಲೆಬೇಳೆ ಹಾಕ್ಕೊಂಡು ತರಿಯಾಗಿ ರುಬ್ಕೊಳ್ಳಿ. ತುಂಬ ನುಣ್ಣಗಾಗೋದು ಬೇಡ. ನೋಡಿ, ಇಷ್ಟಿದೆ ಸಾಕು. ತೆಂಗಿನಕಾಯಿ ಚಟ್ನಿಗಿಂತ ಸ್ವಲ್ಪ ತರಿಯಾಗಿದ್ದರೆ ಸಾಕು. ರುಬ್ಬಾಗಿದೆ. ಈಗ ನಾವು ಮೊದಲು ಕುಂಬಳಕಾಯಿನ ಬೇಯಕ್ಕೆ ಹಾಕಿದ್ದೀವಲ್ಲ, ಅದೊಂದು 70% ಅಥವಾ 80% ಆದರೂ ಕುಂಬಳಕಾಯಿ ಬೆಂದಿರಬೇಕು. ನಾವು ಮಸಾಲೆ ಹಾಕಿದ ತಕ್ಷಣ ಅದು ಜಾಸ್ತಿ ಬೇಗ ಬೇಯೋದಿಲ್ಲ, ತಳ ಹಿಡಿಯೋ ಚಾನ್ಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ಒಂದು 80% ಬೆಂದ ನಂತರ ನಾವು ರುಬ್ಬಿರೋಂಥ ಮಸಾಲೆ ಅದಕ್ಕೆ ಎಷ್ಟು ಬೇಕು ನೋಡಿಕೊಂಡು ನೀರನ್ನ ಹಾಕ್ಕೊಳ್ಳಿ. ತುಂಬ ನೀರು ಥರ ಮಾಡ್ಕೊಳ್ಬೇಡಿ, ಯಾಕೆಂದರೆ ನಾವಿನ್ನೂ ಮೊಸರು ಅಥವಾ ಮಜ್ಜಿಗೆನ ಮಿಕ್ಸ್ ಮಾಡೋದಿದೆ. ಹಾಗಾಗಿ ಅದು ಕೂಡ 1 ಕಪ್ ಹಾಕೋದ್ರಿಂದ ನಾವು ತುಂಬ ನೀರಾದರೆ ಸಾಂಬಾರು ಚೆನ್ನಾಗಿರೋದಿಲ್ಲ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಹಸಿ ಖಾರ ಅದು ಸ್ಮೆಲ್ಲೆಲ್ಲ ಹೋಗಬೇಕು. ಹಸಿಮೆಣ್ಸಿಕಾಯಿ ಎಲ್ಲ ಹಾಕಿರೋದ್ರಿಂದ ನೀವು ಇದರಲ್ಲಿ ಶುಂಠಿ ಬೇಕಾದ್ರೂ ಕೂಡ ಹಾಕ್ಕೊಳ್ಬಹುದು, ಚೆನ್ನಾಗಿರುತ್ತೆ. ಬೂದ್ ಕುಂಬಳಕಾಯಿ ಹೋಳುಗಳೆಲ್ಲ ಚೆನ್ನಾಗಿ ಬೆಂದ ನಂತರನೇ ನಾವು ಮೊಸರು ಹಾಕೋಬೇಕಾಗುತ್ತೆ. ಗಟ್ಟಿ ಮೊಸರನ್ನ ಸ್ವಲ್ಪ ಚೆನ್ನಾಗಿ ಟಿಪ್ಪಾಯಿಸ್ಬಿಟ್ಟು ಹಾಕ್ಕೊಳ್ತಿದ್ದೀನಿ. ಹಂಗೆ ಡೈರೆಕ್ಟ್ ಮೊಸರು ಹಾಕ್ಕೊಂಡೆ ದುದ್ದೆ ಥರ ಆಗುತ್ತೆ. ಹಾಗಾಗಿ ಮಿಕ್ಸಿಗನ್ನು ಹಾಕ್ಕೊಳ್ಬಹುದು ಅಥವಾ ಲೋಟದಲ್ಲಿ ಕೂಡ ಟಿಪ್ಪಾಯಿಸ್ಬಿಡ್ಬೋದು. ಟಿಪ್ಪಾಯಿಸ್ಕೊಂಡು 1 ಕಪ್ ಅಷ್ಟು ಮೊಸರು ಹಾಕ್ಕೊಂಡಿದ್ದೀನಿ. ಜಾಸ್ತಿ ಕುದಿಸ್ಬಾರ್ದು. ಮೊಸರು ಹಾಕಿದ ನಂತರ ನಾವು ಕಡಲೆಬೇಳೆ ಹಾಕಿರೋದ್ರಿಂದ ಸಾಂಬಾರೇನು ಉಡ್ಕೊಳ್ಳೋ ಥರ ಆಗೋದಿಲ್ಲ, ಅದಕ್ಕೋಸ್ಕರನೇ ಕಡಲೆಬೇಳೆ ಹಾಕೋದು. ಜಸ್ಟ್ ಸೈಡಿಂದ ಎಲ್ಲ ಒಂದೊಂದು ಕುದಿ ಬರ್ತಾಯಿದೆ ನೋಡಿ. ಅಷ್ಟು ಕುದಿ ಬಂದು ಮಧ್ಯದಲ್ಲಿ ಒಂದು ಕುದಿ ಬಂದರೆ ಸಾಕು. 1-2 ಕುದಿ ಅಂತ ಹೇಳ್ತಾರಲ್ಲ, ಅಷ್ಟು ಬಂದ ತಕ್ಷಣ ನೀವು ಸ್ಟವ್ ಆಫ್ ಮಾಡಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನಾನು ಇದನ್ನು ಕೆಳಗಡೆ ಇಳಿಸ್ಕೊತಿದ್ದೀನಿ. ಇಷ್ಟೇ ಸಾಂಬಾರು, ಮತ್ತೆ ಕುದಿಸೋದಿಲ್ಲ. ಒಗ್ಗರಣೆ ಹಾಕೊಳ್ಳೋಣ. ನಾನಿಲ್ಲಿ ಕೊಬ್ಬರಿ ಎಣ್ಣೆ ಬಳಸ್ತಾ ಇದ್ದೀನಿ. 2 ಸ್ಪೂನಷ್ಟು ಕೊಬ್ಬರಿ ಎಣ್ಣೆಗೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಸ್ವಲ್ಪ ಚಟಪಟ ಆದ ನಂತರ ಸ್ವಲ್ಪ ಹಿಂಗೆ ಹಾಕ್ಕೊಳ್ಳೋಣ. ಈ ಒಗ್ಗರಣೆ ಫ್ಲೇವರ್ ಅಂತೂ ತುಂಬಾ ಚೆನ್ನಾಗಿರುತ್ತೆ, ಅದ್ಭುತವಾಗಿರುತ್ತೆ. ಸಾಂಬಾರು ಖಾರ ಸಾಕಾಗಿದೆ, ಹಾಗಾಗಿ ನಾನಿಲ್ಲಿ ಒಣಮೆಣ್ಸಿಕಾಯಿನ ಬಳಸ್ತಿಲ್ಲ. ಬೇಕಾದ್ರೆ ಒಂದು ಬ್ಯಾಡಗಿ ಮೆಣಸಿಕಾಯಿ ಕೂಡ ನೀವು ಹಾಕ್ಕೊಳ್ಬಹುದು. ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಒಗ್ಗರಣೆನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಈ ಕೊಬ್ಬರಿ ಎಣ್ಣೆ ಅಂತೂ ತುಂಬಾ ಒಳ್ಳೆ ಫ್ಲೇವರ್ ಕೊಡುತ್ತೆ ಬೂದ್ ಕುಂಬಳಕಾಯಿ ಸಾಂಬಾರುಗಳಿಗೆಲ್ಲನೂ. ನಾವು ದೇವಸ್ಥಾನಗಳಲ್ಲಿ ತಿಂದಾಗ ಯಾವ ರೀತಿ ಟೇಸ್ಟ್ ಬರುತ್ತಲ್ಲ, ಅದೇ ರೀತಿ ಟೇಸ್ಟ್ ಬೇಕಂದರೆ ನೀವು ಕೊಬ್ಬರಿ ಎಣ್ಣೆಯಲ್ಲಿ ಒಗ್ಗರಣೆ ಹಾಕ್ಕೊಳ್ಬೇಕಾಗತ್ತೆ. ನೋಡಿರಲ್ಲ ಎಷ್ಟು ಸಖತ್ತಾಗಿದೆ ಅಂತೇಳಿ.
ಅನ್ನದ ಜೊತೆಗೆ ಆಗಲಿ ಮುದ್ದೆ ಜೊತೆಗೆ ಆಗಲಿ ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬಹುದು. ಬಿಸಿಯಾಗೂ ತಿನ್ನಬಹುದು, ಆರಿದ ನಂತರ ಕೂಡ ತುಂಬಾ ರುಚಿಯಾಗಿರುತ್ತೆ. ನಾನು ಮುದ್ದೆ ಜೊತೆ ಕೂಡ ಮಾಡ್ಕೊಂಡಿದ್ದೀನಿ ಇದನ್ನು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ. ಎಲ್ರಿಗೂ ವಿಡಿಯೋನ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಓಕೆ ಬಾಯ್, ಥ್ಯಾಂಕ್ ಯು.